ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಕೇರಳದಲ್ಲಿ ನಿರಂತರವಾಗಿ ಮಳೆ ಆಗೋದು ಕಾಮನ್. ಕೇರಳದಲ್ಲಿ ಮಳೆ ಆಗದಿದ್ರೆ ಹೆಂಗೆ? ಆದರೆ ಒಂದು ಸಾರಿ ಅಲ್ಲಿ ಮಳೆ ಶುರು ಆಗಿಬಿಟ್ರೆ ಅದು ನಿಲ್ಲಕ್ಕೆ ಸಿಕ್ಕಾಬಿಟ್ರೆ ಟೈಮ್ ಬೇಕು ಅಂತಾರೆ. ಆದರೆ ಈಗ ಆಗಿರುವಂಥ ಬೆಟ್ಟ ಕುಸಿತದ ದೃಶ್ಯಾವಳಿಗಳನ್ನು ಕಣ್ಣಾರೆ ಕಂಡವರು ಹೇಳ್ತಾ ಇರೋದೇನು? ಈ ದೃಶ್ಯ ಏನು ಕಾಣಿಸುತ್ತೆ ನಿಮಗೆ? ಅದೊಂದು ಹೋಟೆಲಲ್ಲಿ ಸರಿ ಆಗುತ್ತೆ. ಹೋಟೆಲ್ ಮಾಲೀಕರು ಮಾತನಾಡೋದೇನು? ಕೇವಲ 2 ನಿಮಿಷಕ್ಕೆ ಎಲ್ಲವೂ ಕೂಡ ಸರ್ವನಾಶ ಆಗೋಯ್ತಾ? ಇದಕ್ಕೆ ನಿಜವಾಗಿಯೂ ಕೂಡ ಕಾಮಗಾರಿನೇ ಇದಕ್ಕೆ ಕಾರಣ ಆಯ್ತಾ ಈ ಕುಸಿತಕ್ಕೆ? ಸ್ಥಳೀಯರು ಹೇಳೋದೇನು? ಎಲ್ಲ ರಿಪೋರ್ಟ್ ಇಲ್ಲಿದೆ ನೋಡಿ. ವೈನಾಡಿನ ಮೆಪ್ಪಾಡಿಯಲ್ಲಿ ಬೆಟ್ಟ ಕುಸಿತ, ಕಣ್ಮುಚ್ಚಿ ಬಿಡೋದ್ರಲ್ಲೇ ಮಹಾಪ್ರಳಯ ಆಯಿತು. 2 ನಿಮಿಷಕ್ಕೆ ನಡೆದೋಯ್ತು ದುರಂತ. ಪಬ್ಲಿಕ್ ಟಿವಿ ಜೊತೆ ಹೋಟೆಲ್ ಮಾಲೀಕ ಆಶೆ. ವೈನಾಡಿನ ಮೇಲೆ ದೇವರಿಗೆ ಅದ್ಯಾಕೆ ಮುನಿಸು ಕೋಪವೋ ಗೊತ್ತಿಲ್ಲ. ವೈನಾಡಿನ ಮೆಪ್ಪಾಡಿಯಲ್ಲಿನ ಬೆಟ್ಟ ಕುಸಿತ ನಿಜಕ್ಕೂ ಎಂತವರ ಎದೆಯನ್ನ ನಡುಗಿಸಿ ಬಿಡುತ್ತೆ. ರಾಕೆಟ್ ವೇಗದಲ್ಲಿ ಹರಿದು ಬಂದ ನೀರು, ಮಿಂಚಿನಂತೆ ಕುಸಿದ ಬೆಟ್ಟ, ತರೆಕೆಲೆಯಂತೆ ಉದುರಿ ಹೋದ ಮರಗಳು, ನೋಡ್ತಾ ಇದ್ದಂತೆ ಕಾಮಗಾರಿ ನಡೆಸ್ತಾ ಇದ್ದವರು ಭೂಮಿ ಪಾಲು. ಈ ಮಧ್ಯೆ ಸಾವನ್ನೇ ಗೆದ್ದು ಬಂದ ಕೆಲವರು. ಈ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಿಸಿಟಿವಿ ಇದ್ದ ಹೋಟೆಲ್ ಮಾಲೀಕರು ಘಟನೆ ನಡೆದಿದ್ದು ಹೇಗೆ ಅನ್ನೋದನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಈ ಸಿಸಿಟಿವಿ ದೃಶ್ಯದಲ್ಲಿ ನೋಡಿದ ದೃಶ್ಯ ಸೆರೆಯಾಗಿದ್ದು ಇದೇ ಹೋಟೆಲ್ನ ಕ್ಯಾಮೆರಾದಲ್ಲಿ. ಬೆಟ್ಟ ಕುಸಿತ ಕಣ್ಣಾರೆ ಕಂಡ ಹೋಟೆಲ್ ಮಾಲೀಕ ನಿಜಕ್ಕೂ ಆಘಾತಕ್ಕೆ ಒಳಗಾಗಿದ್ದಾರೆ. ಕಳೆದ 3-4 ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಾ ಇತ್ತು. ಜೋರಾದ ಶಬ್ದ ಕೇಳಿ ಬಂದು ಸಮುದ್ರದ ಅಲೆಯಂತೆ ಅಪ್ಪಳಿಸಿದ ಬೆಟ್ಟ ಕುಸಿತ ನೋಡಿ ನಡುಕ ಶುರುವಾಗಿದೆ ಅಂತ ಪ್ರತ್ಯಕ್ಷದರ್ಶಿ ಆಶಿಕ್ ಹೇಳಿದ್ರು. ಇನ್ನು ಸುರಂಗ ಮಾರ್ಗದ ಕಾಮಗಾರಿ ನಡೀತಾ ಇದ್ದ ಜಾಗದಲ್ಲಿ ಭಾರೀ ಮಳೆಯಾಗಿದ್ರಿಂದ ಭೂಮಿ ಸಡಿಲವಾಗಿದೆ. ಕಣ್ಮುಚ್ಚಿ ಬಿಡುವಷ್ಟರಲ್ಲಿ ಮಹಾಪ್ರಳಯವೇ ಆಗಿ ಹೋಯಿತು. ಮೊದಲಿಗೆ ನೀರು ರಭಸವಾಗಿ ಹರಿದು ಬಂತು. ಅಕ್ಕಪಕ್ಕದಲ್ಲಿ ಇದ್ದವರು ಏನೋ ಸೌಂಡ್ ಬರ್ತಾ ಇದೆ ಅಂತ ಓಡಿ ಅಂದ್ರು. ಒಂದೇ ಬಾರಿಗೆ ಭಾರಿ ಪ್ರಮಾಣದಲ್ಲಿ ಮಣ್ಣು ಬಂದೇ ಬಿಡ್ತು. ಅಲ್ಲಿ ಕೆಲಸ ಮಾಡ್ತಾ ಇದ್ದವರಲ್ಲಿ 3 ಸಾವನ್ನಪ್ಪಿದ್ರೆ 5-6 ಜನ ಕಣ್ಮರೆಯಾಗಿದ್ದಾರೆ. 2 ನಿಮಿಷದಲ್ಲಿ ಎಲ್ಲವೂ ಸರ್ವನಾಶವಾಯಿತು ಅಂತ ಭೀಕರತೆಯನ್ನ ಬಿಚ್ಚಿಟ್ರು. 11 o'clock ಕರೆಕ್ಟ್ ಟೈಮಿಗೆ ಗೊತ್ತಿಲ್ಲ, ಆದರೆ ಒಂದು 11 o'clock ಆಗಿರಬೇಕು. ಅದೇ ಸರ್, ತುಂಬ ಶಾಕ್ ಆಗಿದೆ. ನಾವು ಇಲ್ಲೇ ಮುಂದೆ ನಿಂತರು, ಅಲ್ಲಿಂದ ಫುಲ್ ಎಲ್ಲ ನೀರು, ಕಲ್ಲು, ಮಣ್ಣು ಎಲ್ಲ ಒಂದೇ ಸೇರಿ ಬಂದ್ಬಿಟ್ಟು. ಒಂದು 10-15 ಜನ ಇರ್ತದೆ ಅಲ್ಲಿ, ಒಂದು 15 ಇರ್ತದೆ. ಆದರೆ ನಾವು ನೋಡಂಗೆ ಅದು ಎಷ್ಟು ಬಚಾವಾಗಿದೆ ಗೊತ್ತಿಲ್ಲ. ನಮ್ಮನ್ನೆಲ್ಲ ಸ್ಟಾಫು ಈ ಕಡೆ ಎಲ್ಲರೂ ಓಡೋದ್ರು, ಯಾರು ಏನಾಗಿಲ್ಲ. ಅವ್ರಿಗೆಲ್ಲ ಏನಾಗಿಲ್ಲ. ಅವಾಗೆಲ್ಲ ನಾವು ಹಾಸ್ಪಿಟಲ್ ಸೇರಿಸಿದ್ವಿ. ಅದೇ ಫುಲ್ ಫಾಸ್ಟ್, ಅದೇ ಫಾಸ್ಟಾಗಿ ಬಂದು ಒಂದೇ ಸೆಕೆಂಡಿಗೆ ಈ ಕಡೆ ಬಂದರು. ಅದೇ ಇಲ್ಲ, ಸ್ವಲ್ಪ ಮಳೆ ಅಂದ್ರೆ ಹೆವಿ ಮಳೆ ಇತ್ತು. ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ಇತ್ತು. ಹಿಂಗೆ ಒಂದೇ ಸರಿ ಬರೋದು ನಮಗೂ ಇದಾಗಿಲ್ಲ. ಕಲ್ಲೇನು ಬಂದಿಲ್ಲ, ಅದು ಮಣ್ಣು ಅದು ಇದೆಯಲ್ಲ, ಅದು ಮೇಲೆ ಇರೋದೆಲ್ಲ ಒಂದೇ ಸರಿ ಈ ಕಡೆಗೆ ಬಂದ್ಬಿಟ್ಟು. ಬೆಟ್ಟ ಮಣ್ಣಿದೆಯಲ್ಲ, ಕಲ್ಲು ಬಿಟ್ಟು ಇನ್ನೆಲ್ಲ ಮಣ್ಣೆಲ್ಲ ಬಂದಿದೆ. ವೆಹಿಕಲ್, ಬಸ್ಸು, JCB ಎಲ್ಲ ಇರ್ತದೆ. ಬಾಕಿ ಏನಾಗಿದೆ ಗೊತ್ತಿಲ್ಲ. ಅಂತ ಅವ್ರದ್ದು ಎಲ್ಲ ಕಂಪನಿ ಅವ್ರದ್ದು, ಬೇರೆ ಇಲ್ಲ DBLದು ವೆಹಿಕಲ್ ಇರ್ತದೆ. ಎಲ್ಲರೂ ಹೊರಟೋಗ್ಬಿಟ್ರು. ಇಲ್ಲಿರೋದು ಸರ್, ಅಲ್ಲಿಂದ ಬೀಳ್ತಾ ಇದೆ ಅಂತ ಹೇಳಿ ಹುಡುಗರು ಹೇಳಿದ್ರು. ನಾವು ಒಳಗಡೆ ಇತ್ತು, ಹುಡುಗರು ಹೇಳಿದ ಅಲ್ಲಿಂದ ಬೆಟ್ಟ ಬೀಳ್ತಾ ಇದೆ ಬಾಬಾ ಅಂತ ಬರೋಷ್ಟೊತ್ತಿಗೆ ಅಲ್ಲಿಂದ ಬಂದಾಯ್ತು. ಎಲ್ಲ ಒಂದು 2 ನಿಮಿಷಕ್ಕೆ ಎಲ್ಲ ಮುಗ್ದೋಯ್ತು. 2 ನಿಮಿಷ ಎಲ್ಲ ಮುಗ್ದೋಯ್ತು. ಮಳೆ ಒಂದು 3 ಡೇಸಿಂದ ನಾನ್ ಸ್ಟಾಪ್ ಮಳೆ ಸರ್. ಇಲ್ಲಿ ಮಳೆ ಬಂದರೆ ಹಂಗೆ ಮಳೆ ನಿಲ್ಲಲ್ಲ, ಸ್ಟಾಪ್ ಆಗಲ್ಲ. ಅಷ್ಟು ಬಂದ್ಬಿಟ್ಟು ಅದು ಸುರಂಗ ಇಲ್ಲಿ ಸ್ಟಾರ್ಟ್ ಆಗಿಲ್ಲ ಸರ್. ಇಲ್ಲಿ ಮಣ್ಣು ಮಾತ್ರ ಇದಾಗ್ತಾ ಇದೆ. ಸ್ಟಾರ್ಟಿಂಗ್ ಇಲ್ಲಿ ಸ್ಟಾರ್ಟ್ ಆಗಿಲ್ಲ. ಆ ಕಡೆ ಸೈಡ್ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ಇಲ್ಲ, ಈ ಬೆಟ್ಟ ಎಲ್ಲ ಏನೂ ಆಗಿರಲಿಲ್ಲ, ಯಾವತ್ತೂ ಆಗಿರಲಿಲ್ಲ. ಇಲ್ಲ, ಮಣ್ಣು ಮೇಲೆ ಮರಗಳಿತ್ತಲ್ಲ, ಅದು ಎಲ್ಲ ಅವರದು. ಗಾಡಿ, JCB, ಟ್ಯಾಂಕರು ಎಲ್ಲ ಒಂದೇ ಸರಿ ಈ ಕಡೆ ಬಂದರು. ನೀರು ಜಾಸ್ತಿನೇ ಎಲ್ಲ. ಅದೇ ನಾವು ವಾಪಸ್ ಬರೋಷ್ಟೊತ್ತಿಗೆ ಎಲ್ಲ ಮುಗ್ದೋಯ್ತು. ಇಲ್ಲ, ಏನೂ ಆಗಿಲ್ಲ ಅಂದ್ರೆ ನಾವು ಇದುವರೆಗೂ ಏನೋ ಒಳಗಡೆ ಇದೆಯೋ ಯಾವುದೋ ಗೊತ್ತಿಲ್ಲ. ಗುಡ್ಡ ಕುಸಿತದಲ್ಲಿ ಕೊಚ್ಚಿ ಹೋದ ಮನೆಗಳು, ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರು. ಕಲ್ಲಾಡಿಯ 23 ಕುಟುಂಬಗಳು ಸ್ಥಳಾಂತರ.
ಭಾರಿ ಪ್ರಮಾಣದಲ್ಲಿ ಬೆಟ್ಟ ಕುಸಿತವಾಗಿದ್ರಿಂದ ಮೆಪ್ಪಾಡಿ ಬಳಿಯಲ್ಲಿ ಹಲವು ಮನೆಗಳು ಕೊಚ್ಚಿ ಹೋಗಿವೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಇನ್ನು ಮೆಪ್ಪಾಡಿ ಸುತ್ತಲೂ ಭೂಮಿ ಕುಸಿಯುವ ಆತಂಕ ಹೆಚ್ಚಾದ ಹಿನ್ನೆಲೆ ಕಲ್ಲಾಡಿ ಆಸುಪಾಸಿನ 23 ಕುಟುಂಬಗಳನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಮನೆಗಳು ನೆಲಸಮವಾಗಿರುವ ಒಂದೊಂದು ದೃಶ್ಯವೂ ಭಯಾನಕವಾಗಿದೆ. ನಿವಾಸಿಗಳು ಬಚಾವಾಗಿದ್ದೇ ಪವಾಡ ಅಂದ್ರೂ ಡೌಟ್ ಇಲ್ಲ. ದುರಂತ ಸ್ಥಳದಿಂದ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ನಡೆಸಿದೆ. ನೈಜ ಸ್ಥಿತಿ ಹೇಗಿದೆ ಅನ್ನೋದು ತೋರಿಸ್ತೀವಿ ನೋಡಿ. ಕೇರಳದ ವಯನಾಡಿನ ಮೆಪ್ಪಾಡಿಯ ಬಳಿಯಲ್ಲಿ ಭೂಕುಸಿತವಾಗಿರುವಂತಹದ್ದು, ಬೆಟ್ಟ ಕುಸಿತವಾಗಿರುವಂತಹ ಪರಿಣಾಮವಾಗಿ ಬೆಟ್ಟ ಕುಸಿತದ ರಭಸಕ್ಕೆ ಆ ಒಂದು ಬೆಟ್ಟದ ಸಮೀಪದಲ್ಲಿದ್ದಂತಹ ಮನೆ ಸಂಪೂರ್ಣವಾಗಿ ನಾಶವಾಗಿದೆ. ಈ ರೀತಿಯಾಗಿರುವಂತಹ 3-4 ಮನೆಗಳು ಈ ಒಂದು ಬೆಟ್ಟ ಕುಸಿದ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಇದು ಒಂದು ಅಂತಸ್ತಿನ ಮನೆ. ಈ ಒಂದು ಮನೆಯಲ್ಲಿ ಬೆಳಿಗ್ಗೆ ಆಗಿರುವಂತಹ ಕಾರಣಕ್ಕೋಸ್ಕರವಾಗಿ ಯಾವುದೇ ರೀತಿಯಂತಹ ಪ್ರಾಣಾಪಾಯಗಳು ಉಂಟಾಗಿಲ್ಲ. ಯಾವಾಗ ಬೆಟ್ಟ ಕುಸಿತದ ರಭಸ ಜೋರಾಯಿತು ತಕ್ಷಣದಲ್ಲೇ ಸ್ಥಳೀಯರು ಕೂಡ ಮನೆಯಿಂದ ಹೊರಗಡೆ ಬರುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಒಂದು ಮನೆ ಇರುವಂಥದ್ದು ಮೆಪ್ಪಾಡಿಯ ಸುರಂಗ ಮಾರ್ಗ ಏನು ತೋಡಲಾಗ್ತಾಯಿತ್ತು ಆ ಒಂದು ಮನೆಯ ಆ ಒಂದು ಜಾಗದಿಂದ ಒಂದು 300-400 ಮೀಟರ್ಗಳ ದೂರದಲ್ಲಿದೆ. ಇಡೀ ಮನೆಯೇ ಒಂದು ನೀರಿನಲ್ಲಿ ಕೊಚ್ಚಿ ಹೋಗಿರುವಂಥದ್ದು. ಈ ರೀತಿಯಾಗಿ ಚಿಕ್ಕ ಪುಟ್ಟ ಕೆಲವೊಂದಿಷ್ಟು ಮನೆಗಳು ಏನು ಟೀ ರೆಸಾರ್ಟ್ಗಳಲ್ಲಿ ಮಾಡಿಕೊಂಡಿದ್ದಂತಹ ಮನೆಗಳು ಕೂಡ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಈ ಹಿಂದೆ 2 ವರ್ಷಗಳ ಹಿಂದೆ ಇದೇ ಒಂದು ಭಾಗದಲ್ಲಿ ಇಡೀ ಊರೇ ಈ ಒಂದು ಭೂಕುಸಿತದ ಪರಿಣಾಮವಾಗಿ ಇಡೀ ಊರೇ ನೀರಿನಲ್ಲಿ ಕೊಚ್ಚಿ ಹೋಗಿದ್ವು. ಈಗ ಅಂಥದ್ದೊಂದು ದೊಡ್ಡದೊಂದು ಅನಾಹುತವಾಗಿಲ್ಲ. ಯಾಕೆಂದರೆ ಆ ಒಂದು ಬಿರುಸು ಏನು ಬೆಟ್ಟ ಕುಸಿತ ಬಿರುಸು ಕಳೆದ 2 ವರ್ಷಗಳ ಹಿಂದೆ ಏನು ಆಗಿತ್ತೋ ಅಷ್ಟರ ಪ್ರಮಾಣದಲ್ಲಿ ಈಗ ಆಗಿಲ್ಲ. ಪರಿಣಾಮವಾಗಿಯೇ ಈ ಒಂದು ಬೆಟ್ಟ ಕುಸಿತದಿಂದ ಸುತ್ತಮುತ್ತ ಇರುವಂತಹ ಅಂದರೆ ಅಕ್ಕಪಕ್ಕದಲ್ಲೇ ಇರುವಂತಹ ಕೆಲವೊಂದಿಷ್ಟು ಮನೆಗಳಿಗೆ ದೊಡ್ಡ ಪ್ರಮಾಣದ ಹಾನಿಯಾಗಿದೆ. ಅದರಲ್ಲೂ ಕೂಡ ಈ ಒಂದು ಭೂಕುಸಿತವಾಗಿರುವಂಥದ್ದು ಬೆಳಗ್ಗೆ 11:30 ಸಂದರ್ಭ ಆಗಿರುವಂತಹ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಪ್ರಾಣಾಪಾಯಗಳು ಕೂಡ ಉಂಟಾಗಿಲ್ಲ. ಸದ್ಯಕ್ಕೆ ಈ ಒಂದು ಭಾಗದಲ್ಲಿ 100-200 ಮೀಟರ್ಗಳ ಅಂತರದಲ್ಲಿ ಇದ್ದಂತಹ ಮನೆಗಳು ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾವೆ. ಕಾಮಗಾರಿ ಮಣ್ಣಿನಿಂದಲೇ ಬೆಟ್ಟ ಕುಸಿತ, ಮಣ್ಣನ್ನ ಒಂದು ಕಡೆ ಹಾಕಿದ್ದೇ ಕಾರಣ. ದುರಂತ ಕಣ್ಣಾರೆ ಕಂಡ ಸ್ಥಳೀಯರ ಪ್ರತಿಕ್ರಿಯೆ. ಇನ್ನು ಬೆಟ್ಟ ಕುಸಿತವಾಗಿದ್ದ ಹೇಗೆ, ಇದಕ್ಕೆ ಕಾರಣವೇನು ಅನ್ನೋದನ್ನ ಸ್ಥಳೀಯರು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸುರಂಗ ಮಾರ್ಗಕ್ಕಾಗಿ ನಡೀತಾ ಇರುವ ಕಾಮಗಾರಿ ಮಣ್ಣಿನಿಂದಲೇ ಇಷ್ಟು ಪ್ರಮಾಣದಲ್ಲಿ ಬೆಟ್ಟ ಕುಸಿತವಾಗಿದೆ. ಕಾಮಗಾರಿಯ ಮಣ್ಣನ್ನ ಒಂದೇ ಕಡೆ ಹಾಕಿದ್ರಿಂದಲೇ ಬೆಟ್ಟ ನೋಡ್ತಾ ಇದ್ದಂತೆ ಕುಸಿದಿದೆ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ದೊಡ್ಡ ಅನಾಹುತವೇ ಆಗ್ತಾ ಇತ್ತು ಅಂತ ಬೆಟ್ಟ ಕುಸಿತವನ್ನ ಕಣ್ಣಾರೆ ಕಂಡ ಸ್ಥಳೀಯರು ಹೇಳಿದ್ದಾರೆ. ಇದು ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾನೆ, ಅದು ಮಣ್ಣಲ್ಲಿ ಇಲ್ಲಿ ಹಾಕಿಬಿಟ್ಟೆ. ಅದಕ್ಕೆ ಅವ್ರಿಗೆ ಆರ್ಡರ್ ಕೊಟ್ಟಿದೆ ಕಲೆಕ್ಟರ್ ಅವರು, ಏನು ಮಾಡಿಲ್ಲ ಅಂತ ಹೇಳಿದ್ರೆ ಅದು ಮಳೆ ನಿನ್ನೆ ಫುಲ್ ಜೋರು ಮಳೆ ಬಂದಿದೆ. ಅದಕ್ಕೋಸ್ಕರ ಮಳೆ ನೀರು ಎಲ್ಲ ತಗೊಂಡು ಸೇರ್ತೆ ಬಂದಿದೆ. ಲ್ಯಾಂಡ್ಸ್ಲೈಡಿಂಗ್ ಸ್ವಲ್ಪ ಮಾಡಿದೆ, ಇದೆ ಕನ್ಸ್ಟ್ರಕ್ಷನ್ ಮಣ್ಣು ಜಾಸ್ತಿ ಇದೆ ಇಲ್ಲಿ. ಸ್ವಲ್ಪ ಲ್ಯಾಂಡ್ಸ್ಲೈಡಿಂಗ್ ಆಗಿದೆ, ಅದು ಸೇರ್ತೆ ನೀರಿದೆ. ನಿನ್ನೆ ಜೋರು ಮಳೆ ಇದೆ, ಇವತ್ತು ಅದು ನೀರೆಲ್ಲ ತಗೊಂಡು ಫುಲ್ಲೇ ಬಂದಿದೆ. ಅದಕ್ಕೆ ಸ್ಲೈಡಿಂಗ್ ಜಾಸ್ತಿ ಆಗಿದೆ. ಇದು ಮಣ್ಣೆ ಜಾಸ್ತಿ ಇದೆ. ಕನ್ಸ್ಟ್ರಕ್ಷನ್ ಮಾಡ್ತಾನೆ ರೋಡು, ಅದು ಮಣ್ಣು ಇಲ್ಲೇ ಹಾಕಿದೆ. ಯಾರು ತಗೊಂಡೋಗಿಲ್ಲ, ಕಲೆಕ್ಟ್ರಲ್ಲಿ ಓಡ್ ಕೊಟ್ಟಿದೆ, ಇನ್ನು ತಗೊಂಡೋಗಿಲ್ಲ. ಅದು ಕಂಪನಿ ಅವರು ಇದೆಲ್ಲ ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ದೇನಾ, ಅದು ಗಾಡಿ ಅವರು ಹುಡುಗರ ತಗೊಂಡೋಗ ಬರೋಕ್ಕೆ ಕನ್ಸ್ಟ್ರಕ್ಷನ್ ಮಾಡ್ದೇನಾ, ಅವ್ರ ಗಾಡಿ ಅದು. ಇದು ರೋಡ್ ಏನು ಬ್ಲಾಕ್ ಇಲ್ಲ, ಅಲ್ಲಿ ಹೋಗ್ತಾರೇನಾ, ಅದು ಇವತ್ತು ಬ್ಲಾಕ್ ಆಗಿದೆ. ಇಲ್ಲ, ರೆಗ್ಯುಲರ್ ರೋಡೇ ನಡೆಸ್ತಾರೆ. ಇದು ಮಣ್ಣು ಬಂದಿದೆ, ಬ್ಲಾಕ್ ಆಗಿದೆ ಅಷ್ಟೇ. ಮೆಪ್ಪಾಡಿ ಬೆಟ್ಟದ ಬಳಿ ಟನಲ್ ಕಾಮಗಾರಿಗಾಗಿ ಬೆಟ್ಟದ ಮೇಲೆ ಕ್ರಷರ್. ಈ ದುರಂತ ನಡೆಯೋದಕ್ಕೆ ಕ್ರಷರ್ ಕೂಡ ಕಾರಣನ ಅನ್ನುವ ಅನುಮಾನ ಹೊಕ್ಕಿದೆ. ದುರಂತ ಸ್ಥಳದಿಂದ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ನಡೆಸಿದ್ದು ಈ ವೇಳೆ ಸ್ಫೋಟಕ ಅಂಶವೊಂದು ಬಯಲಾಗಿದೆ. ಅದೇನು ಅಂದ್ರೆ ಮೆಪ್ಪಾಡಿ ಬೆಟ್ಟದ ಬಳಿ ಟನಲ್ ಕಾಮಗಾರಿ ನಡೆಸಲಾಗ್ತಾ ಇತ್ತು. ಕಳೆದ 3-4 ದಿನಗಳಿಂದ ಮಳೆಯಾಗ್ತಾ ಇದ್ದಿದ್ರಿಂದ ಕಾಮಗಾರಿ ಸ್ಥಗಿತ ಮಾಡಲಾಗಿತ್ತು. ಆದ್ರೆ ಕಾಮಗಾರಿಗಾಗಿ ಮೆಪ್ಪಾಡಿ ಬೆಟ್ಟದ ಮೇಲೆ ಕ್ರಷರ್ ಕಾರ್ಯ ನಡೆಸಲಾಗ್ತಾ ಇತ್ತು. ಇದರಿಂದಲೂ ಬೆಟ್ಟ ಕುಸಿತವಾಗಿದೆ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಬೆಟ್ಟದ ಚಿತ್ರಣದ ಬಗ್ಗೆ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ನಡೆಸಿದೆ. ಅದರ ಸಿಚುವೇಶನ್ ಹೇಗಿದೆ ಅಂತದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಇದೇ ಬೆಟ್ಟಕ್ಕೆ ಸುರಂಗ ಮಾರ್ಗವನ್ನು ಮಾಡಲಾಗ್ತಾ ಇತ್ತು. ತಾವೀಗೇನು ಗಮನಿಸ್ತಾ ಇದ್ದೀರಿ, ಬೆಟ್ಟದ ಮೇಲೆಯೇ ಒಂದು ಜೆಲ್ಲಿ ಕ್ರಷರ್ ಮಿಷನ್ನು ಜೊತೆಗೆ ಎಲ್ಲ ರೀತಿಯಾದಂತಹ ಕಾಮಗಾರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇತ್ತು. ಕೋಜಿಕೋಡ್ ಮತ್ತು ವೈನಾಡಿನ ನಡುವೆ ಏನು ಸುದೀರ್ಘವಾದಂತಹ ಪಯಣ ಏನಿರ್ತಿತ್ತು, ಏರ್ಪಿನ್ನ ಮಾರ್ಗವಾದಂಥ ಪಯಣಗಳೇನಿತ್ತು, ಅದನ್ನು ತಡೆ ಮಾಡುವಂತಹ ಉದ್ದೇಶದಿಂದ ಅದನ್ನು ಏನು ಪ್ರಯಾಣದ ಸಮಯವನ್ನು ಉಳಿಸುವಂಥ ದೃಷ್ಟಿಯಿಂದ ಈ ಒಂದು ಸುರಂಗ ಮಾರ್ಗವನ್ನು ಈ ಬೆಟ್ಟಕ್ಕೆ ಕೊರೆಯಲಾಗ್ತಾ ಇತ್ತು. ಒಟ್ಟು 2100 ಕೋಟಿ ರೂಪಾಯಿನ
ಬಜೆಟ್ನ ಒಂದು ಬಹುದೊಡ್ಡದೊಂದು ಕಾಮಗಾರಿ. ಈ ಒಂದು ಕಾಮಗಾರಿಗಾಗಿ ಬೆಟ್ಟದ ಮೇಲೆಯೇ ಎಲ್ಲ ರೀತಿಯಾದಂಥ ಕಾಮಗಾರಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂಥದ್ದು. ತಾವೀಗೇನು ಗಮನಿಸ್ತಾ ಇದ್ದೀರಿ, ಇದೇ ಒಂದು ಬೆಟ್ಟದ ಒಂದು ಭಾಗ ಸ್ಲೈಡ್ ಆಗಿದೆ, ಕುಸಿತವಾಗಿದೆ. ಅದರ ಪರಿಣಾಮ ಅದರ ಕೆಳಗಡೆ ಸುರಂಗ ಮಾರ್ಗಕ್ಕೆ ತೆಗೆದಿದ್ದಂತಹ ಮಣ್ಣು ಎರಡೂ ಸೇರಿಕೊಂಡು ಇಂಥದ್ದೊಂದು ದೊಡ್ಡ ಮಟ್ಟದ ಭೂಕುಸಿತ ಉಂಟಾಗಿರುವಂಥದ್ದು. ಮತ್ತು ಟಾರ್ಪಲನ್ನು ಏನು ಮುಚ್ಚಲಾಗಿದೆ ಅದು ತೆಗೆದಂತಹ ಮಣ್ಣನ್ನು ಇಟ್ಟಂತಹ ಜಾಗ. ಮತ್ತೊಂದು ಭಾಗದಲ್ಲೂ ಕೂಡ ಅದನ್ನು ಇಡಲಾಗಿತ್ತು. ಆ ಮಣ್ಣು ಜೊತೆಗೆ ಲ್ಯಾಂಡ್ಸ್ಲೈಡ್ ಆಗಿದ್ದು ಎರಡೂ ಸೇರಿಕೊಂಡು ಸಂಪೂರ್ಣವಾಗಿ ಈ ಭೂಕುಸಿತವಾಗಿರುವಂಥದ್ದು. ಎಷ್ಟರ ಮಟ್ಟಿಗೆ ಪ್ರಕೃತಿಯ ಮೇಲೆ ದಬ್ಬಾಳಿಕೆಯನ್ನು ಮಾಡುವಂಥ ಪ್ರಾಜೆಕ್ಟ್ ಇದು ಅನ್ನೋದಕ್ಕೆ ಈ ಒಂದು ವಿಜುವಲ್ಸೇ ಸ್ಪಷ್ಟವಾದಂತಹ ಉದಾಹರಣೆ. ಒಟ್ಟಾರೆ ನಿನ್ನೆ ನಡೆದ ಘನಘೋರ ದುರಂತದಲ್ಲಿ 3 ಉಸಿರು ಚೆಲ್ಲಿದ್ದಾರೆ. ಮಣ್ಣಿನಡಿ ಸಿಲುಕಿರುವವರನ್ನ ಹೊರತೆಗೆಯುವುದಕ್ಕೆ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಕೇರಳ.